ನೋಡಿ ಎಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಈ ದೇವಸ್ಥಾನ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬನ್ನಿ ಮುಂದಿನ ದೇವಸ್ಥಾನ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಈಗ ನಾವು ದೇವಸ್ಥಾನದ ಒಂದು ಪ್ರಾಂಗಣಕ್ಕೆ ಹೋಗ್ತಾ ಇದ್ದೀವಿ. ಜನವೋ ಜನ, ಎಲ್ಲಿ ನೋಡಿದರೆ ಜನವೋ ಜನ. ಎಲ್ಲಿ ನೋಡಿದರೆ ನೀವು ಬಿಳಿ ಟೋಪಿಗಳನ್ನೇ ಕಾಣಬಹುದು. ಯಾಕಂದರೆ ಈ ದೇವಸ್ಥಾನಕ್ಕೆ ಬರೋರೆಲ್ಲ ಈ ವಾರ್ಕರಿ ಅಂತ ಅಂತಾರೆ, ಅವ್ರಿಗೆ ವಾರ್ಕರಿ ಭಕ್ತರು ಅಂತ. ಬಿಳಿ ಬಟ್ಟೆ, ಬಿಳಿ ಟೋಪಿ. ಹೇಗಿದೆ ನೋಡಿ. ನೋಡಿ ಇಲ್ಲಿ ಎಲ್ಲ ಥರದ ಅಂಗಡಿಗಳನ್ನು ಕಾಣ್ಬೋದು. ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಜಾಸ್ತಿ ಇದೆ ಇಲ್ಲಿ. ವಿಠ್ಠಲನ ಮೂರ್ತಿಗಳು, ಭಂಡಾರ, ಹಳದಿ, ಕುಂಕುಮ, ಅರಿಶಿನ. ಇಲ್ಲಿ ಮೇಲುಗಡೆ ಹೆಚ್ಚಿಗೆ ಇಲ್ಲಿ ಬಿಸಿಲಾಗೋದ್ರಿಂದ ಈ ಥರ ಮೇಲೆ ಒಂದು ನೆರಳು ಬರಲಿ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇದು ಪಶ್ಚಿಮ ದ್ವಾರ ಅಂತ ಬರೆದಿದ್ದಾರೆ ದೇವನಾಗರಿ ಲಿಪಿಯಲ್ಲಿ. ಮರಾಠಿ ಅಥವಾ ಹಿಂದಿ ಎರಡೂ ಒಂದೇ. ಸೊ ನಿಮಗೆ ಇಲ್ಲಿ ಇದು ಪಶ್ಚಿಮ ದ್ವಾರ, ಪೂರ್ವ ದ್ವಾರ, ಉತ್ತರ ದ್ವಾರ, ಈ ಥರ ದ್ವಾರಗಳಿದ್ದಾವೆ. ಬನ್ನಿ, ನಾವೀಗ ಪಶ್ಚಿಮ ದ್ವಾರ ಹತ್ತಿರ ಬಂದಿದ್ದೀವಿ. ನಮಗೆ ಎಂಟ್ರಿ ಎಲ್ಲಿಂದ ಸಿಗುತ್ತೆ ಅನ್ನೋದನ್ನು ನೋಡೋಣ. ಮುಂದೆ ಹಂಗೆ ಹೋಗ್ತಾ ಇದ್ದಂಗೆ ಅದನ್ನು ದಾಟಿಕೊಂಡು ನಾವು ನದಿಗೂ ಹೋಗ್ಬೋದು. ಭೀಮಾ ನದಿ ಅಂದರೆ ಚಂದ್ರಭಾಗ ನದಿಗೆ. ಸೊ ಇದುವೇ ಪಂಢರಪುರ ದೇವಸ್ಥಾನ, ಪಾಂಡುರಂಗ ವಿಠಲನ ದೇವಸ್ಥಾನ. ಇಲ್ಲಿ ಬರ್ತಿದೆ ನೋಡಿ, ಇಲ್ಲಿ ಕಾಣ್ತಾ ಇದ್ರೆ ಹಿಂದಿ ಬರ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಭಾಷೆ ಬರೆಯೋದೇ ಇಲ್ಲ, ಇಂಗ್ಲೀಷು ಬರೆಯೋದಿಲ್ಲ. ನಮ್ಮ ಕರ್ನಾಟಕದಲ್ಲಾದರೆ ಎಲ್ಲ ಭಾಷೆ ಬರೆದು ಬಿಡ್ತೀವಿ, ಆದರೆ ಇಲ್ಲಿ ಮಾತ್ರ ಬರೆದಿಲ್ಲ. ಪಶ್ಚಿಮ ದ್ವಾರ ಅಂತ ಬರೆದಿದ್ದಾರೆ. ಇದು ಕೂಡ ನೀವು ಇಲ್ಲಿಂದ ದೇವರಿಗೆ ಇಲ್ಲಿಂದ ನಮಸ್ಕಾರ ಮಾಡ್ಬೋದು. ಇಲ್ಲಿ ಲಡ್ಡು ಪ್ರಸಾದ ಕೇಂದ್ರ ಅಂತ ಬರೆದಿದ್ದಾರೆ. ಸೊ ನಾವು ಹಂಗೆ ಮುಂದೆ ಹೋಗೋಣ. ಈಗ ಇಲ್ಲಿ ನೀವು ಚಪ್ಪಲನ್ನು ಬಿಟ್ಟು ಮುಂದೆ ಈ ಕಡೆ ಬರಬೇಕು. ಅಲ್ಲೇ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ VIP ಗೇಟ್, ರುಕ್ಮಿಣಿ ದ್ವಾರ ಅಂತ ಬರೆದಿದ್ದಾರೆ. ಇಲ್ಲಿ VIP ಗೇಟ್ ಅಂದರೆ VIP ಜನಗಳಿಗೆ ಮಾತ್ರ ಎಂಟ್ರಿ. ಅದೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಇಲ್ಲಿ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಮಾತ್ರ ಇಲ್ಲಿ VIP ಎಂಟ್ರಿ ಇದೆ. ರುಕ್ಮಿಣಿ ದ್ವಾರ ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿ, ರುಕ್ಮಿಣಿ ಉತ್ತರ ದ್ವಾರ. ಇದು ಉತ್ತರ ದ್ವಾರ. ಇದು ವಿಠ್ಠಲ ರುಕ್ಮಿಣಿ ಮಂದಿರ, ಶ್ರೀ ರುಕ್ಮಿಣಿ ದ್ವಾರ ಅಂದರೆ ಇದು ಉತ್ತರ ದ್ವಾರ. ಇಲ್ಲಿಂದ ಉತ್ತರ ದ್ವಾರದ ಎಂಟ್ರಿ ಇದೆ. ಒಳಗಡೆ ನಿಮಗೆ ದೇವಸ್ಥಾನದ ಕೆಲವು ತುಣುಕುಗಳು ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿ ಪೊಲೀಸ್ ಚೌಕಿ ಕೂಡ ಇದೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇನ್ನು ಆ ಕಡೆಯಿಂದ ನಿಮಗೆ ಮೇಜರ್ ಎಂಟ್ರಿ ಇರೋದು. ಇಲ್ಲಿ ನೋಡಿ, ಇದು ಕಳಶ. ಇದು ದೇವಸ್ಥಾನದ ಕಳಶ. ಇದು ನೋಡಿ,
ದೇವಸ್ಥಾನಕ್ಕೆ ಹಾಕುವಂಥ ಕಳಶ ಇದು. ನೀವೇನಾದರೂ ನಿಮ್ಮ ಊರುಗಳಲ್ಲಿ ದೇವಸ್ಥಾನ ಕಟ್ತಾಯಿದ್ರೆ ನೀವು ಕಳಶ ಬೇಕು ಅಂದರೆ ಹಾಕ್ಬೋದು. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಬರೆದಿರೋದಲ್ವ, ದೊಡ್ಡದಾಗಿ ಬರೆದಿದ್ದಾರೆ ಅಲ್ಲಿ ವಿಠ್ಠಲ ರುಕ್ಮಿಣಿ ಮಂದಿರ ಅಂದ್ಬಿಟ್ಟು. ಅಲ್ಲಿಂದ ಮೇನ್ ಎಂಟ್ರಿ ಇರೋದು. ಅಲ್ಲಿ ಹಿಂದೆ ಹೋಗಿದ್ದು ನಮಗೆ ಪಶ್ಚಿಮ ದ್ವಾರ ಮತ್ತು ಉತ್ತರ ದ್ವಾರದಲ್ಲಿ ನಿಮಗೆ ಬರೀ VIP ಎಂಟ್ರಿ ಇರೋದು. ಜನಸಾಮಾನ್ಯರಿಗೆ ನಿಮಗೆ ಮುಂದೆ ಎಂಟ್ರಿ ಇದೆ ಅಂದ್ಕೊತೀನಿ. ಇವತ್ತು ಏಕಾದಶಿ, ಶ್ರಾವಣ ಏಕಾದಶಿ ಆಗಿದ್ದರಿಂದ ವಿಪರೀತ ರಶ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್. ಇಲ್ಲಿ ನೋಡಿ, ಬರೆದಿದ್ದಾರೆ ಇಲ್ಲಿ ಲಡ್ಡು ಕೇಂದ್ರ. ಪ್ರತಿ ಲಡ್ಡುಗೆ 20 ರೂಪಾಯಿ. ಈಗ ನಾವು ಮೇನ್ ಎಂಟ್ರೆನ್ಸ್ಗೆ ಬರ್ತಾ ಇದ್ದೇವೆ. ಇಲ್ಲಿಂದ ನಿಮಗೆ ಮೇನ್ ಎಂಟ್ರೆನ್ಸ್, ಮುಖ್ಯ ದ್ವಾರ. ಶ್ರೀ ಸಂತ ಜ್ಞಾನೇಶ್ವರ ದರ್ಶನ್ ಮಂಟಪ, ವಿಠ್ಠಲ ರುಕ್ಮಿಣಿ ಮಂದಿರ ಸಮಿತಿ. ಓಕೆ, ಅದು ಕ್ಯೂ ಹಚ್ಚೋಕ್ಕೆ ದಾರಿ ನೋಡಿ ಫುಲ್ಲು. ಸೊ ಅಲ್ಲಿಂದ ನೀವು ಕ್ಯೂ ಹಚ್ಚಬೇಕು. ಸೊ ಅಲ್ಲಿಂದ ಕ್ಯೂ ಹಚ್ಚಿದ್ರೆ ಒಳಗಡೆ ನಿಮಗೆ ದರ್ಶನ ಸಿಗುತ್ತೆ. ಸೊ ಇದು ಇಲ್ಲಿಂದ ನಿಮಗೆ ಮೇನ್ ಎಂಟ್ರೆನ್ಸ್ ಇರೋದು. ನೋಡಿ, ನೋಡಿ ಬರ್ತಿದ್ದಾರೆ ಇಲ್ಲಿ ಸಂತ ನಾಮದೇವ ಪಾಯರಿ ಅಂದರೆ ಮೆಟ್ಟಿಲು ಅಂತ, ಮರಾಠಿಯಲ್ಲಿ ಪಾಯರಿ ಅಂದರೆ ಮೆಟ್ಟಿಲು ಅಂತ. ಸಂತ ನಾಮದೇವ ಮಹಾದ್ವಾರ. ಸೊ ಇದೇ ನಿಮಗೆ ಸಾಮಾನ್ಯ ಜನರಿಗೆ ಹೋಗುವಂತಹ ಒಂದು ದಾರಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಈ ಒಂದು ಎಂಟ್ರೆನ್ಸ್ ಇದೆ ಮೇನ್. ನಿಮಗೆ ಇಲ್ಲಿಂದ ಎಂಟ್ರಿ ಕೊಟ್ಟು ಮೊಬೈಲ್ ಲಾಕರ್ ಇದೆ ಅಲ್ಲಿ, ಮೊಬೈಲ್ ಲಾಕರಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಹಾಕ್ಬಿಟ್ಟು ನೀವು ಮುಂದೆ ಹೋಗಬೇಕು. ಅಲ್ಲಿಂದ ನೋಡಿ ಜನ ಹೋಗ್ತಾ ಇದ್ದಾರಲ್ಲ, ಅದೇ ನಿಮಗೆ ದಾರಿ. ಸೊ ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ಟರೆ ನಿಮಗೆ ದೇವಸ್ಥಾನ ಸಿಗುತ್ತೆ.